ಆಪರೇಷನ್ ಸಿಂಧೂರ ಬಳಿಕ ನರೇಂದ್ರ ಮೋದಿ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ಆ ದೇಶ ನರೇಂದ್ರ ಮೋದಿ ಅವರಿಗೆ ಕೊಟ್ಟಂತ ಅತ್ಯುನ್ನತ ಗೌರವ ಏನು? ಬನ್ನಿ ನೋಡೋಣ. ಮೋದಿಗೆ ಅದ್ದೂರಿ ಸ್ವಾಗತ. ನವೋಗೆ ಸೈಪ್ರಸ್ನ ಅತ್ಯುನ್ನತ ನಾಗರಿಕ ಗೌರವ. ಭಾರತೀಯರ ಜೊತೆ ಪ್ರಧಾನಿ ಸಂವಾದ. ಟರ್ಕಿ ಶತ್ರು ನಾಡಿನಲ್ಲಿ ನಿಂತು ಮೋದಿ ಆರ್ಭಟ. ಭಯೋತ್ಪಾದನೆ ವಿರುದ್ಧ ಸಿಡಿಲಿನ ಅಬ್ಬರ. G7 ಶೃಂಗಸಭೆಗಾಗಿ ನವೋ ಪ್ರವಾಸ. ಸೈಪ್ರಸ್ನಲ್ಲಿ ಮೋದಿಗೆ ಅದ್ದೂರಿ ಸ್ವಾಗತ. ಆಪರೇಷನ್ ಸಿಂಧೂರ್ ಬಳಿಕ ಪ್ರಧಾನಿ ಮೋದಿ ಮೊದಲ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. ಕೆನಡಾದ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ನವೋ ವಿದೇಶಕ್ಕೆ ಹಾರಿದ್ದಾರೆ. ನಿನ್ನೆ ಟರ್ಕಿ ಶತ್ರು ದೇಶ ಸೈಪ್ರಸ್ಗೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ರು. ದ್ವೀಪ ರಾಷ್ಟ್ರದಲ್ಲಿ ನವೋಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿತು. ನವೋಗೆ ಸೈಪ್ರಸ್ನ ಅತ್ಯುನ್ನತ ಗೌರವ. ಪ್ರಧಾನಿ ಮೋದಿಯನ್ನ ಸೈಪ್ರಸ್ ಅಧ್ಯಕ್ಷ ಕೋಸ್ ಕ್ರಿಸ್ಟೋಡೌಲೈಡ್ಸ್ ಅದ್ದೂರಿಯಾಗಿ ಬರಮಾಡಿಕೊಂಡ್ರು. ಸೈಪ್ರಸ್ನ ಅತ್ಯುನ್ನತ ನಾಗರಿಕ ಗೌರವವಾದ ದಿ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮರ್ಕರಿಯಸ್ III ಪ್ರಶಸ್ತಿ ನೀಡಿ ಗೌರವಿಸಿದ್ರು. ಇದು ಯುದ್ಧ ಮಾಡುವ ಯುಗ ಅಲ್ಲ. ಸೈಪ್ರಸ್ನಲ್ಲಿ ನಿಂತು ನವೋ ಸಂದೇಶ. पश्चिम एशिया और यूरोप में चल रहे कॉन्फ्लिक्ट को लेकर हम दोनों ने चिंता व्यक्त की है. इनका नकारात्मक प्रभाव केवल उस क्षेत्र तक सीमित नहीं है. हम दोनों मानते हैं कि यह युद्ध का युग नहीं है. नवो बेटी टर्की बुड़के बेंकी. ಅಂದಹಾಗೆ ಪ್ರಧಾನಿ ಮೋದಿ ಸುಮ್ಮನೆ ಸೈಪ್ರಸ್ಗೆ ಭೇಟಿ ನೀಡಿಲ್ಲ. ಆಪರೇಷನ್ ಸಿಂಧೂರು ವೇಳೆ ಪಾಕಿಸ್ತಾನಕ್ಕೆ ಡ್ರೋನ್ ಕೊಟ್ಟ ಟರ್ಕಿಯನ್ನ ಹಿಡಿಯೋಕೆ ಅಂತ ಸೈಪ್ರಸ್ಗೆ ವಿಸಿಟ್ ಕೊಟ್ಟಿರೋದು. ಅಂದಹಾಗೆ ದ್ವೀಪ ರಾಷ್ಟ್ರ ಸೈಪ್ರಸ್ ಎರಡು ಭಾಗವಾಗಿ ಒಡೆದು ಹೋಗಿದೆ. ಸೈಪ್ರಸ್ನ ಉತ್ತರ ಭಾಗ ಅಂದರೆ ಟರ್ಕಿಶ್ ರಿಪಬ್ಲಿಕ್ ಆಫ್ ನಾರ್ದರ್ನ್ ಸೈಪ್ರಸ್ ಸಂಪೂರ್ಣವಾಗಿ ಟರ್ಕಿ ಹಿಡಿತದಲ್ಲಿದೆ. ಇದೀಗ ಟರ್ಕಿಯ ಶತ್ರು ರಾಷ್ಟ್ರ ರಿಪಬ್ಲಿಕ್ ಆಫ್ ಸೈಪ್ರಸ್ಗೆ ಪ್ರಧಾನಿ ಮೋದಿ ಎಂಟ್ರಿ ಕೊಟ್ಟಿರೋದು ಟರ್ಕಿ ಬುಡಕ್ಕೆ ಬೆಂಕಿ ಇಟ್ಟಂತಾಗಿದೆ. ಇನ್ಮುಂದೆ ಸೈಪ್ರಸ್ ಅನ್ನ ಭಾರತ ಟರ್ಕಿ ವಿರುದ್ಧದ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಲಿದೆ. ನೋಡಿದ್ರಲ್ವಾ ಪ್ರಧಾನಿ ಮೋದಿಯವರ ರಣತಂತ್ರವನ್ನ. ಇನ್ಮುಂದೆ ಮಿತ್ರದ್ರೋಹಿ ಟರ್ಕಿ ಪಾಕಿಸ್ತಾನಕ್ಕೆ ಸಹಾಯ ಮಾಡೋಕೆ ಮುನ್ನ 100 ಬಾರಿ ಯೋಚಿಸಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಪರೇಷನ್ ಸಿಂಧೂರ ಬಳಿಕ ನರೇಂದ್ರ ಮೋದಿ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ಆ ದೇಶ ನರೇಂದ್ರ ಮೋದಿ ಅವರಿಗೆ ಕೊಟ್ಟಂತ ಅತ್ಯುನ್ನತ ಗೌರವ ಏನು? ಬನ್ನಿ ನೋಡೋಣ. ಮೋದಿಗೆ ಅದ್ದೂರಿ ಸ್ವಾಗತ. ನವೋಗೆ ಸೈಪ್ರಸ್ನ ಅತ್ಯುನ್ನತ ನಾಗರಿಕ ಗೌರವ. ಭಾರತೀಯರ ಜೊತೆ ಪ್ರಧಾನಿ ಸಂವಾದ. ಟರ್ಕಿ ಶತ್ರು ನಾಡಿನಲ್ಲಿ ನಿಂತು ಮೋದಿ ಆರ್ಭಟ. ಭಯೋತ್ಪಾದನೆ ವಿರುದ್ಧ ಸಿಡಿಲಿನ ಅಬ್ಬರ. G7 ಶೃಂಗಸಭೆಗಾಗಿ ನವೋ ಪ್ರವಾಸ. ಸೈಪ್ರಸ್ನಲ್ಲಿ ಮೋದಿಗೆ ಅದ್ದೂರಿ ಸ್ವಾಗತ. ಆಪರೇಷನ್ ಸಿಂಧೂರ್ ಬಳಿಕ ಪ್ರಧಾನಿ ಮೋದಿ ಮೊದಲ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. ಕೆನಡಾದ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ನವೋ ವಿದೇಶಕ್ಕೆ ಹಾರಿದ್ದಾರೆ. ನಿನ್ನೆ ಟರ್ಕಿ ಶತ್ರು ದೇಶ ಸೈಪ್ರಸ್ಗೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ರು. ದ್ವೀಪ ರಾಷ್ಟ್ರದಲ್ಲಿ ನವೋಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿತು. ನವೋಗೆ ಸೈಪ್ರಸ್ನ ಅತ್ಯುನ್ನತ ಗೌರವ.
ಪ್ರಧಾನಿ ಮೋದಿಯನ್ನ ಸೈಪ್ರಸ್ ಅಧ್ಯಕ್ಷ ಕೋಸ್ ಕ್ರಿಸ್ಟೋಡೌಲೈಡ್ಸ್ ಅದ್ದೂರಿಯಾಗಿ ಬರಮಾಡಿಕೊಂಡ್ರು. ಸೈಪ್ರಸ್ನ ಅತ್ಯುನ್ನತ ನಾಗರಿಕ ಗೌರವವಾದ ದಿ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮರ್ಕರಿಯಸ್ III ಪ್ರಶಸ್ತಿ ನೀಡಿ ಗೌರವಿಸಿದ್ರು. ಇದು ಯುದ್ಧ ಮಾಡುವ ಯುಗ ಅಲ್ಲ. ಸೈಪ್ರಸ್ನಲ್ಲಿ ನಿಂತು ನಮೋ ಸಂದೇಶ. पश्चिम एशिया और यूरोप में चल रहे कॉन्फ्लिक्ट को लेकर हम दोनों ने चिंता व्यक्त की है. इनका नकारात्मक प्रभाव केवल उस क्षेत्र तक सीमित नहीं है. हम दोनों मानते हैं कि यह युद्ध का युग नहीं है. ನಮೋ ಭೇಟಿ ಟರ್ಕಿ ಬುಡಕ್ಕೆ ಬೆಂಕಿ. ಅಂದಹಾಗೆ ಪ್ರಧಾನಿ ಮೋದಿ ಸುಮ್ಮನೆ ಸೈಪ್ರಸ್ಗೆ ಭೇಟಿ ನೀಡಿಲ್ಲ. ಆಪರೇಷನ್ ಸಿಂಧೂರು ವೇಳೆ ಪಾಕಿಸ್ತಾನಕ್ಕೆ ಡ್ರೋನ್ ಕೊಟ್ಟ ಟರ್ಕಿಯನ್ನ ಹಿಡಿಯೋಕೆ ಅಂತ ಸೈಪ್ರಸ್ಗೆ ವಿಸಿಟ್ ಕೊಟ್ಟಿರೋದು. ಅಂದಹಾಗೆ ದ್ವೀಪ ರಾಷ್ಟ್ರ ಸೈಪ್ರಸ್ 2 ಭಾಗವಾಗಿ ಒಡೆದು ಹೋಗಿದೆ. ಸೈಪ್ರಸ್ನ ಉತ್ತರ ಭಾಗ ಅಂದರೆ ಟರ್ಕಿಶ್ ರಿಪಬ್ಲಿಕ್ ಆಫ್ ನಾರ್ದರ್ನ್ ಸೈಪ್ರಸ್ ಸಂಪೂರ್ಣವಾಗಿ ಟರ್ಕಿ ಹಿಡಿತದಲ್ಲಿದೆ. ಇದೀಗ ಟರ್ಕಿಯ ಶತ್ರು ರಾಷ್ಟ್ರ ರಿಪಬ್ಲಿಕ್ ಆಫ್ ಸೈಪ್ರಸ್ಗೆ ಪ್ರಧಾನಿ ಮೋದಿ ಎಂಟ್ರಿ ಕೊಟ್ಟಿರೋದು ಟರ್ಕಿ ಬುಡಕ್ಕೆ ಬೆಂಕಿ ಇಟ್ಟಂತಾಗಿದೆ. ಇನ್ಮುಂದೆ ಸೈಪ್ರಸ್ ಅನ್ನ ಭಾರತ ಟರ್ಕಿ ವಿರುದ್ಧದ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಲಿದೆ. ನೋಡಿದ್ರಲ್ವಾ ಪ್ರಧಾನಿ ಮೋದಿಯವರ ರಣತಂತ್ರವನ್ನ. ಇನ್ಮುಂದೆ ಮಿತ್ರದ್ರೋಹಿ ಟರ್ಕಿ ಪಾಕಿಸ್ತಾನಕ್ಕೆ ಸಹಾಯ ಮಾಡೋಕೆ ಮುನ್ನ 100 ಬಾರಿ ಯೋಚಿಸಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಪರೇಷನ್ ಸಿಂಧೂರ ಬಳಿಕ ನರೇಂದ್ರ ಮೋದಿ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ಆ ದೇಶ ನರೇಂದ್ರ ಮೋದಿ ಅವರಿಗೆ ಕೊಟ್ಟಂತ ಅತ್ಯುನ್ನತ ಗೌರವ ಏನು? ಬನ್ನಿ ನೋಡೋಣ. ಮೋದಿಗೆ ಅದ್ದೂರಿ ಸ್ವಾಗತ. ನವೋಗೆ ಸೈಪ್ರಸ್ನ ಅತ್ಯುನ್ನತ ನಾಗರಿಕ ಗೌರವ. ಭಾರತೀಯರ ಜೊತೆ ಪ್ರಧಾನಿ ಸಂವಾದ. ಟರ್ಕಿ ಶತ್ರು ನಾಡಿನಲ್ಲಿ ನಿಂತು ಮೋದಿ ಆರ್ಭಟ. ಭಯೋತ್ಪಾದನೆ ವಿರುದ್ಧ ಸಿಡಿಲಿನ ಬರ. G7 ಶೃಂಗಸಭೆಗಾಗಿ ನಮೋ ಪ್ರವಾಸ. ಸೈಪ್ರಸ್ನಲ್ಲಿ ಮೋದಿಗೆ ಅದ್ದೂರಿ ಸ್ವಾಗತ. ಆಪರೇಷನ್ ಸಿಂಧೂರ್ ಬಳಿಕ ಪ್ರಧಾನಿ ಮೋದಿ ಮೊದಲ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. ಕೆನಡಾದ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ನವೋ ವಿದೇಶಕ್ಕೆ ಹಾರಿದ್ದಾರೆ. ನಿನ್ನೆ ಟರ್ಕಿ ಶತ್ರು ದೇಶ ಸೈಪ್ರಸ್ಗೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ರು. ದ್ವೀಪ ರಾಷ್ಟ್ರದಲ್ಲಿ ನವೋಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿತು. ನವೋಗೆ ಸೈಪ್ರಸ್ನ ಅತ್ಯುನ್ನತ ಗೌರವ. ಪ್ರಧಾನಿ ಮೋದಿಯನ್ನ ಸೈಪ್ರಸ್ ಅಧ್ಯಕ್ಷ ಕೋಸ್ ಕ್ರಿಸ್ಟೋಡೌಲೈಡ್ಸ್ ಅದ್ದೂರಿಯಾಗಿ ಬರಮಾಡಿಕೊಂಡ್ರು. ಸೈಪ್ರಸ್ನ ಅತ್ಯುನ್ನತ ನಾಗರಿಕ ಗೌರವವಾದ ದಿ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮರ್ಕರಿಯಸ್ III ಪ್ರಶಸ್ತಿ ನೀಡಿ ಗೌರವಿಸಿದ್ರು. ಇದು ಯುದ್ಧ ಮಾಡುವ ಯುಗ ಅಲ್ಲ. ಸೈಪ್ರಸ್ನಲ್ಲಿ ನಿಂತು ನಮೋ ಸಂದೇಶ. पश्चिम एशिया और यूरोप में चल रहे कॉन्फ्लिक्ट को लेकर हम दोनों ने चिंता व्यक्त की है. इनका नकारात्मक प्रभाव केवल उस क्षेत्र तक सीमित नहीं है. हम दोनों मानते हैं कि यह युद्ध का युग नहीं है. ನಮೋ ಭೇಟಿ ಟರ್ಕಿ ಬುಡಕ್ಕೆ ಬೆಂಕಿ. ಅಂದಹಾಗೆ ಪ್ರಧಾನಿ ಮೋದಿ ಸುಮ್ಮನೆ ಸೈಪ್ರಸ್ಗೆ ಭೇಟಿ ನೀಡಿಲ್ಲ. ಆಪರೇಷನ್ ಸಿಂಧೂರು ವೇಳೆ ಪಾಕಿಸ್ತಾನಕ್ಕೆ ಡ್ರೋನ್ ಕೊಟ್ಟ ಟರ್ಕಿಯನ್ನ ಹಿಡಿಯೋಕೆ ಅಂತ ಸೈಪ್ರಸ್ಗೆ ವಿಸಿಟ್ ಕೊಟ್ಟಿರೋದು.
ಅಂದಹಾಗೆ ದ್ವೀಪ ರಾಷ್ಟ್ರ ಸೈಪ್ರಸ್ ಎರಡು ಭಾಗವಾಗಿ ಒಡೆದು ಹೋಗಿದೆ. ಸೈಪ್ರಸ್ನ ಉತ್ತರ ಭಾಗ ಅಂದರೆ ಟರ್ಕಿಶ್ ರಿಪಬ್ಲಿಕ್ ಆಫ್ ನಾರ್ದರ್ನ್ ಸೈಪ್ರಸ್ ಸಂಪೂರ್ಣವಾಗಿ ಟರ್ಕಿ ಹಿಡಿತದಲ್ಲಿದೆ. ಇದೀಗ ಟರ್ಕಿಯ ಶತ್ರು ರಾಷ್ಟ್ರ ರಿಪಬ್ಲಿಕ್ ಆಫ್ ಸೈಪ್ರಸ್ಗೆ ಪ್ರಧಾನಿ ಮೋದಿ ಎಂಟ್ರಿ ಕೊಟ್ಟಿರುವುದು ಟರ್ಕಿ ಬುಡಕ್ಕೆ ಬೆಂಕಿ ಇಟ್ಟಂತಾಗಿದೆ. ಇನ್ಮುಂದೆ ಸೈಪ್ರಸ್ ಅನ್ನ ಭಾರತ ಟರ್ಕಿ ವಿರುದ್ಧದ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಲಿದೆ. ನೋಡಿದ್ರಲ್ವಾ ಪ್ರಧಾನಿ ಮೋದಿಯವರ ರಣತಂತ್ರವನ್ನ. ಇನ್ಮುಂದೆ ಮಿತ್ರದ್ರೋಹಿ ಟರ್ಕಿ ಪಾಕಿಸ್ತಾನಕ್ಕೆ ಸಹಾಯ ಮಾಡೋಕೆ ಮುನ್ನ 100 ಬಾರಿ ಯೋಚಿಸಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.